ಇಷ್ಟೆಲ್ಲ ಆದ್ರೂ ಕೂಡ ಅನ್ವರ್ ಮಾಡಪ್ಪಾಡಿ ಅವರ ವರದಿ ಏನನ್ನ ಹೇಳುತ್ತೆ ಸರ್? ನಾನು ಜಾಸ್ತಿ ಹೇಳಕ್ ಹೋಗಲ್ಲ, ಹೇಳಬೇಕು ಸರ್. ಇವತ್ತಿಲ್ಲ, ಅದೆಲ್ಲ ಒಂದು 5-20 ನಿಮಿಷ, ಒಂದು ಅರ್ಧ ಗಂಟೆನಲ್ಲಿ ಆಗಲ್ಲ, ಅದು ಮುಗಿಯಲ್ಲ. ಅಂದ್ರೆ ಒಂದು ಬ್ರೀಫ್ ಆಗಿ ಹೇಳ್ಬಿಡ್ತೀವಿ. ಇಲ್ಲ ಹಂಗಾಗಲ್ಲ, ಹೇಳಕ್ ಹೋಗ್ತೀವಿ ಅಂದ್ರೆ ಎಲ್ಲ ಕಂಪ್ಲೀಟ್ ನಮ್ ಡಿಮ್ಯಾಂಡು ಇದೆ. ಇವಾಗ ಸರ್ಕಾರಕ್ಕೆ ನಾವು ಡಿಮ್ಯಾಂಡ್ ಮಾಡ್ತೀವಿ. ಆ ಡಿಮ್ಯಾಂಡ್ ಮಾಡೋದು ಮುಂಚೆ ಜನದಲ್ಲಿ ವಕ್ಫ್ ಬೋರ್ಡ್ ಯಾವಾಗ ಇರ್ಲಿಲ್ಲ, ಇವಾಗ ನಾವು ಏನ್ 2 ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದೀನಿ, ಜನಕ್ಕೆ, ಮೈಸೂರು ಜನಕ್ಕೆ ಮುಟ್ಬಿಟ್ಟೈತೆ. ವಕ್ಫ್ ಬೋರ್ಡ್ ಅಂತ ಹೆಸರು ಗೊತ್ತಾಗ್ಬಿಟ್ಟೈತೆ, ಇರ್ರೆಗ್ಯುಲೇಟರೀಸು ಗೊತ್ತಾಗ್ಬಿಟ್ಟೈತೆ. ಇವಾಗ ಅನ್ವರ್ ಮಾಪಡಿ ಸರ್ ಕೇಳ್ದಂಗೆ ಅನ್ವರ್ ಮಾಪಡಿ ರಿಪೋರ್ಟ್ ಏನಂದ್ರೆ ಇದೆ. ಇದು 500 ಪೇಜಸ್ ಗಂಟ ಪ್ರಿಯಂಬಲ್ ಇದೆ. ಹಿನ್ನೆಲೆ ಸರ್ ಹೇಳೋದು, ಹಿನ್ನೆಲೆ. ಅದಕ್ಕೆ ಸಂಬಂಧಪಟ್ಟಿದ್ದು ಎಲ್ಲ ವೆರಿಫಿಕೇಶನ್ ಆಫ್ ಡಾಕ್ಯುಮೆಂಟ್ಸ್, ಪ್ರತಿ ಒಂದು ಜಿಲ್ಲೆ ಅಧಿಕಾರಿನವರು, ತಹಸೀಲ್ದಾರ್ನವರು, ಆಯುಕ್ತರನವರು, ಯಾರ್ಯಾರೋ ಕನ್ಸರ್ನ್ ಡಿಪಾರ್ಟ್ಮೆಂಟ್ನವರು ಎಲ್ಲ ವೆರಿಫೈಯಿಂಗ್ ದಿ ಫ್ಯಾಕ್ಟ್ಸ್ ಎಲ್ಲ ಮಾಡಿರೋದು 7,000 ಪೇಜಸ್ ಡಾಕ್ಯುಮೆಂಟ್ಸ್ ಇದೆ. ಎಷ್ಟಿದೆ? 7,000 ಪೇಜಸ್ ಡಾಕ್ಯುಮೆಂಟ್ಸ್ ಇದೆ. ಇವಾಗ ಸರ್ ಕೇಳ್ದಂಗೆ ಇದರಲ್ಲಿ ಏನಿದೆ ಅಂತದ್ದು ಏನಿಲ್ಲ ಅಂತ ನೋಡಕ್ ಹೋಗ್ತೀನಿ. ಸುಮಾರು ಕಾಂಗ್ರೆಸ್ ಲೀಡರ್ಸ್, ಸ್ಟೇಟ್ನಲ್ಲಿ ಕಾಂಗ್ರೆಸ್ ಲೀಡರ್ಸ್ ಯಾರಂತ ಹೇಳಿದ್ರೆ ನಮ್ಮ ಜನನವ್ರೆ. ಯಾರು? ನಮ್ಮವ್ರೆ, ನಮ್ಮ ಸಮುದಾಯನವ್ರೆ. ದೋಸ್ ಹೂ ವೇರ್ ಲೀಡಿಂಗ್ ಫ್ರಮ್ ದಿ ಫ್ರಂಟ್ ಪ್ರೀವಿಯಸ್ಲಿ ಬಂದು ಆಚೆ ಹೇಳೋದೆ ನಾನು ನಿಮ್ಮ ಜನ, ನಾನು ನಿಮ್ಮ ಸಮುದಾಯ ಜನ, ನಿಮ್ ಕ್ಯಾಸ್ಟು ಅಂತ ಹೇಳಿ ಒಂದು ಮಾತು ಹೇಳ್ಬಿಟ್ಟು ಏನೇನ್ ಮಾಡೋರೆ ಏನೇನಿಲ್ಲ ಅಕ್ರಮಗಳು ಇಲ್ಲಿದೆ. ಅದ್ನಲ್ಲಿ ಒಂದು ವಿಚಾರ ಇದೆ, ಮೈಸೂರಿಗೂ ಕನೆಕ್ಷನ್ ಇದೆ. ಮೈಸೂರ್ದು ಕನೆಕ್ಷನ್ ಒಂದ್ ಹೇಳಕ್ ನೋಡ್ತೀನಿ. ಚಾಪ್ಟರ್ 8 ಅಂತ ಇದೆ, ಸುಮಾರು ಚಾಪ್ಟರ್ಸ್ ಇದೆ. ಚಾಪ್ಟರ್ 8 ನಲ್ಲಿ 8.5.1 ಇದೆ ಇಂಡೆಕ್ಸ್. ಎಷ್ಟು? 5.1. ಆ ಇಂಡೆಕ್ಸ್ ನಲ್ಲಿ ರಿಫಾಯಲ್ ಮುಸ್ಲಿಮೀನ್ ಬಗ್ಗೆ ಇದೆ. ಯಾವ ಬಗ್ಗೆ? ರಿಫಾಯಲ್ ಮುಸ್ಲಿಮೀನ್ ಬಗ್ಗೆ ಇದೆ. ಡೀಟೇಲ್ಸ್ ನಾನು ಹೇಳ್ತೀನಿ ಮುಂದಕ್ಕೆ. ಬಟ್ ಈ ರಿಫಾಯಲ್ ಮುಸ್ಲಿಮ್ನಲ್ಲಿ ಯಾರ್ಯಾರಿದ್ದಾರೆ, ಏನಿದ್ದಾರೆ ಎಲ್ಲ ಇದೆ. ಇದರಲ್ಲಿ ನಮ್ಮ ತನ್ವೀರ್ ಸೇಠ್ ಸಾಹೇಬ್ರು ಹೆಸರು ಇದೆ, ಅವ್ರ ತಂದೆ ಹೆಸರು ಇದೆ, ಅವರು ಇದ್ದಾರೆ. ಆಮೇಲೆ ಇನ್ನೊಬ್ರು ಇಂಟ್ರೆಸ್ಟಿಂಗ್ ನೋಟ್ನಲ್ಲಿ ಇನ್ನೊಬ್ರು ಇದ್ದಾರೆ. ಇಲ್ಲ ಹೇಳ್ತೀನಿ ಮುಂದಕ್ಕೆ, ಎಲ್ಲ ಡೀಟೇಲ್ಸ್ ಆಗಿ ಹೇಳ್ತೀನಿ. ಇನ್ನೊಬ್ರದ್ದು ಹೆಸರು ಇದೆ, ಇಲ್ಲ ಅಂತ ಇಲ್ಲ. ತಪ್ಪು ಎದರ್ಕೊಂಡು ಅದು ಇದು ಅಂತ ಇಲ್ಲ, ಅಂದ್ರೆ ಇದೆ, ಇಲ್ಲ ಅಂತ ಇಲ್ಲ. ಬಟ್ ಆ ಟೈಮ್ನಲ್ಲಿ ಒಂದು ಅಕ್ರಮ ಆಗಿರೋದು, ಇಬ್ರು ಸೇರಿ ಮಾಡಿರೋದು ಒಂದು 15 lakhsದು ಆ ಟೈಮ್ನಲ್ಲಿ. ಯಾವ ಸಮಯ ಅಂತ ಹೇಳಿದ್ರೆ ಐ ಥಿಂಕ್ ಇದು ಇಯರ್ 1961 to 1990 ಇರ್ಬೋದು ಸರ್. 1990 ಆಗಿರೋದು ಒಂದು ವಿಚಾರ ಇದೆ. ಇಲ್ಲಿ ವಿಚಾರ ಇದೆ, ರಿಫಾಯಲ್ ಮುಸ್ಲಿಮಿನ್ಗೆ ಸೇರಿದೆ ವಿಚಾರ ಇದೆ. ಅಲ್ಲಿ ಇನ್ನೊಬ್ಬರು ಇದ್ದಾರೆ, ಶ್ರೀ ತಾಜ್ ಮೊಹಮ್ಮದ್ ಖಾನ್ ಅಂತ. ಇವರು ಹೊಸವ ಫಾರೂಕ್ ಹೈಸ್ಕೂಲ್ ಅವರು ಇದ್ದಾರೆ. 15 lakhs ಕನ್ಸರ್ನಿಂಗ್ ಇದೆ. ನಾನು ಅಷ್ಟೊಂದು ಹೇಳಿದ್ದೀನಿ, ಡೀಟೇಲ್ಸ್ ಆಗಿ ಮುಂದೆ ಹೇಳ್ತೀನಿ. ಇವ್ರಿಗೂ ಸಮಥಿಂಗ್ ಲೇಟ್ ಅಜೀಜ್ ಸೇಠ್ ಸಾಹೇಬ್ರಿಗೆ ಏನೋ ನಡೆದಿರೋದು ಅವ್ಯವಹಾರ ಇಲ್ಲಿದೆ, ದಾಖಲಾಗಿದೆ, ಇದೆ ಎಲ್ಲ ಇಲ್ಲಿದೆ, ಡೀಟೇಲ್ ಆಗಿದೆ. ನಾನೇನು ಹೇಳ್ತಾ ಇದ್ದೀನಿ, ಈ ರಿಫಾಯಲ್ ಮುಸ್ಲಿಮಿನ್ ಬಗ್ಗೆ ಏನಿದೆ ಏನಿಲ್ಲ, ನಾನು ಒಂದು ಕಡೆ ಒಂದು ವರ್ಷದಿಂದ ಬೇರೆ ಕಡೆಯಿಂದ ಎಲ್ಲ ನಾನು ಡೀಟೇಲ್ಸ್ ಆಗಿ ತಗೊಳ್ತಾ ಇದ್ದೆ. ಆ ಡೀಟೇಲ್ಸ್ ಆಗಿ ತಗೊಳ್ತಾ ಇರೋದು ಜಾಗದಲ್ಲಿ ಗೊತ್ತಾಗ್ತದೆ ರಿಫಾಯಲ್ ಮುಸ್ಲಿಮ್ ಬಗ್ಗೆ ಶುಮಾರಿದೆ. ಇದರಲ್ಲಿ ಈ ಶುಮಾರ್ನಲ್ಲಿ ಹುದಾಯ್ ಸ್ಕೂಲು ನಡೀತಾ ಇದೆ ಅಲ್ಲಿ. ಅಷ್ಟೇ ಮಾಡೋಣ, ಇನ್ಶಾಲ್ಲ ಮಾಡೋಣ. ಆ ರಿಫಾಯಲ್ ಮುಸ್ಲಿಮಿನಲ್ಲಿ ಹುದಾಯ್ ಸ್ಕೂಲ್ ನಡೀತಾ ಇದೆ. ಸ್ಕೂಲಿಂದ ನಮಗೆ ಅಬ್ಜೆಕ್ಷನು ಇಲ್ಲ, ಅದು ಬೇರೆ ವಿಚಾರ ಅದು. ಬಟ್ ಸ್ಕೂಲ್ಗೆ ಇವರು ಅಲಾಟ್ಮೆಂಟ್ ಮಾಡೋರಲ್ಲ ಅಲ್ಲಿರೋದು
ಇಟ್ ಈಸ್ ನಥಿಂಗ್ ಬಟ್ ಸಮಥಿಂಗ್ ಫಿಶಿ ಟ್ರಾನ್ಸಾಕ್ಷನ್ ನಡೆದೈತೆ. ಇಲ್ಲಿಗಲ್ ಮಾಡೋದಕ್ಕೆ ಅವಕಾಶ ಇದೆಯಾ? ಇಲ್ಲ ಸರ್, ಇಲ್ಲ. ಅದೇ ನಾವು ಹೇಳಕ್ಕೆ ನಾನು ಬಯಸ್ತೀನಿ. ನೆಕ್ಸ್ಟ್ ಇದರಲ್ಲಿ ನಾನು ಎಲ್ಲ ಇದರ ಬಗ್ಗೆ ಎಲ್ಲ ಹೇಳ್ತೀನಿ. ಅದರ ಮುಂಚೆ ನಾನು ವಾಟ್ ಐ ಆಮ್ ಆಸ್ಕಿಂಗ್ ಅವರ್ ಸ್ಟೇಟ್ ಗೌರ್ಮೆಂಟ್, ಇವತ್ತಿಲ್ಲ ಅಂದರೆ ನಾಳೆ ಇರಲಿ, ನಾಳೆ ಇಲ್ಲ ಅಂದರೆ ನಾಳೆದಿರಲಿ, ಯಾರನ್ನ ಇರಲಿ, ಆ ಟೈಮ್ನಲ್ಲಿ ನಮ್ಮ ಸ್ಟೇಟ್ ಗೌರ್ಮೆಂಟ್ಗೆ ನಾವು ಕೇಳ್ಕೊಳ್ಳೋದು, ಬಿಕಾಸ್ ಇಟ್ ಈಸ್ ಇನ್ ದಿ ಇಂಟ್ರೆಸ್ಟ್ ಆಫ್ ಪಬ್ಲಿಕ್ ಆ್ಯಂಡ್ ಅವರ್ ಕಮ್ಯುನಿಟಿ. ಈ ದಾಖಲೆಯನ್ನು ಯಾವ್ಯಾವುದೋ ಇಶ್ಯೂನಲ್ಲಿ ಗೊಂದಲನಲ್ಲಿ ಪೆಂಡಿಂಗ್ ಮಾಡಗವ್ರೆ. ಈ ಪೆಂಡಿಂಗ್ನು ಗೊಂದಲಗಳೂ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಹೇಳ್ತೀನಿ, ಹೇಳಕ್ಕೆ ಎಲ್ಲ ಪ್ರಯತ್ನ ಮಾಡ್ತೀನಿ. ಬಟ್ ನಾನು ಕೇಳ್ಕೊಳ್ಳೋದು ನಮ್ಮ ಸಮಾಜವ ಕಮ್ಯುನಿಟಿ ಪ್ರಕಾರ, ಕಮ್ಯುನಿಟಿ ಬಿಹಾಫ್ನಲ್ಲಿ, ಪ್ಲೀಸ್ ಟ್ರೈ ಟು ಡಿಸ್ಕಸ್ ದಿಸ್ ಇನ್ ಫ್ಲೋರ್ ಆಫ್ ದಿ ಅಸೆಂಬ್ಲಿ. ಯಾರನ್ನು ಕೇಳ್ತಾ ಇದ್ದೀರಾ? ನಮ್ಮ ಸಿದ್ದರಾಮಯ್ಯ ಸರ್ಕಾರಕ್ಕೆ, ಸಿದ್ದರಾಮಯ್ಯ ಸರ್ಕಾರಕ್ಕೆ, ಸಮುದಾಯದವ್ರು ಕೇಳ್ತಾ ಇದ್ದೀರಾ? ಸಿದ್ದರಾಮಯ್ಯ ಸರ್ಕಾರಕ್ಕೆ ಸರ್ಕಾರಕ್ಕೆ ಅವರೇ ಮಾಡಬೇಕಾಗಿರೋದು. ಫ್ಲೋರ್ ಆಫ್ ದಿ ಹೌಸ್ಗೆ ಆಲ್ರೆಡಿ ಪ್ರೆಸೆಂಟ್ ಇದೆ, ಇದು ಆಲ್ರೆಡಿ ಪ್ರೆಸೆಂಟ್ ಇದೆ. ಒಂದು ಕಡೆ ಎಲ್ಲೋ ಮಡಗವ್ರೆ, ಪೆಂಡಿಂಗ್ನಲ್ಲಿದೆ. ಪ್ಲೀಸ್ ತಗೊಂಡು ಬನ್ನಿ. ಇನ್ ದಿ ಇಂಟ್ರೆಸ್ಟ್ ಆಫ್ ಅವರ್ ಕಮ್ಯುನಿಟಿ, ಇನ್ ದಿ ಇಂಟ್ರೆಸ್ಟ್ ಆಫ್ ಜಸ್ಟಿಸ್, ಇನ್ ದಿ ಇಂಟ್ರೆಸ್ಟ್ ಆಫ್ ಒಳ್ಳೆ ಕ್ವಶನ್ ಆಯಿತು ಸರ್ದು. ಇದೊಂದು ಕ್ಲೀನಾಗಿ ಡಿಸ್ಕಸ್ ಆಗಿಬಿಟ್ರೆ, ಇವಾಗ ರೈತರದು ನಡೆದೈತೆ ನೋಡಿ, ಫಾರ್ಮರ್ಸ್ದು, ಅವ್ರದ್ದು ಸಮಸ್ಯೆ ಬಗೆಹರಿಸ್ಬಿಡ್ತಾರೆ. ಇದೆ ಕ್ಲೀನ್ ಆಗಿಬಿಡ್ತಾರೆ ಅವರು, ಪಾಪ ಅವರು ಸೇಫ್ ಆಗಿಬಿಡ್ತಾರೆ. ಇದು ಒಂದು ರೀತಿ ಆಶ್ಚರ್ಯಕರವಾದಂತಹ ಪ್ರಶ್ನೆ. ಈ ಆಶ್ಚರ್ಯನು ನಾನು ನೆಕ್ಸ್ಟ್ ಕಮ್ಮಿಂಗ್ ಎಪಿಸೋಡ್ನಲ್ಲಿ ಹೇಳ್ತೀನಿ ಯಾಕೆ ಏನಂತ. ಬಟ್ ವೆಲ್ ಕನೆಕ್ಟೆಡ್ ವಿತ್ ಅವರ್ ಇಶ್ಯೂ ದೇ ಆಲ್ಸೋ. ಅವ್ರ ಪರವಾಗೂ ನಾನು ನಿಂತ್ಕೊಂಡು ಅವ್ರಿಗೂ ಒಳ್ಳೇದಾಗಬೇಕು, ನಮ್ಮ ಜನಕ್ಕೂ ಒಳ್ಳೇದಾಗಬೇಕು. ಟೇಬಲ್ ಮಾಡಿ, ಯಾರಿಗೂ ಕನ್ಫ್ಯೂಷನ್ನಲ್ಲಿ ಬದುಕಕ್ಕೆ ಕೊಡಬೇಡಿ ದಯವಿಟ್ಟು ಪ್ಲೀಸ್. ಒಂದ್ಸಲ ಇಲ್ಲ, 100 ಸಲ ಇಲ್ಲ, ನಾನು ಎಷ್ಟು ಸಲ ಕೇಳಿದ್ರು ಕಡಿಮೆನೆ. ಡಿಬೇಟ್, ಡಿಸ್ಕಷನ್ ಆ್ಯಂಡ್ ಡಿಬೇಟ್ ಆ್ಯಂಡ್ ಇಂಪ್ಲಿಮೇಷನ್ ಇಲ್ಲಿ ತನಕ ಒಂದು ಬಾರಿನೂ ಆಗಿಲ್ವಾ? ಆಗಲಿಲ್ಲ. ಫ್ಲೋರ್ ಆಫ್ ದಿ ಹೌಸ್ಗೆ ಪ್ರೆಸೆಂಟ್ ಆಗೈತೆ, ಡಿಸ್ಕಷನ್ ಆಗಲಿಲ್ಲ, ಸರಿಯಾಗಿ ಆಗಲಿಲ್ಲ. ಏನೇನೋ ಬ್ಲ್ಯಾಕ್ ಮೇಲಿಂಗ್ ಅದು ಎಲ್ಲ ಏನೇನೋ ನಡೀತಾ ಇರ್ತದೆ. ನಮ್ಮ ಮಾನ್ಯ ಯುಟಿ ಖಾದರ್‌ರವರೇ ಒಳ್ಳೇದೇ ಇದ್ದು ಆ ಮಿನಿಟ್ಸ್ ಇದೆ, ಯುಟಿ ಖಾದರ್ ಸಾಹೇಬ್ರದ್ದು ಮಿನಿಟ್ಸ್ ಇದೆ. ಇವರು ತೆಗಿತೀನಿ ಅಂತಾರೆ. ಅವರು ನಾಟ್ ಆನ್ ದಿ ಕಮ್ಯುನಿಟಿ ಲೈನ್ ನಾನು ಹೇಳ್ತಿರೋದು. ಬೀಯಿಂಗ್ ಎ ರೆಸ್ಪಾನ್ಸಿಬಲ್ ಲಾ ಎಕ್ಸಿಕ್ಯೂಟರ್, ನೀವು ಅವಕಾಶ ಕೊಡಬೇಕಾಗಿತ್ತು. ನೀವೇನ್ ಮಾಡ್ತೀರಿ, ನೀವು ತಗೊಂಡು ಬಂದರೆ ನಾವು 40% ಕಮಿಷನ್ ತಗೊಂಡು ಬರ್ತೀವಿ ಅಂತ ಹೇಳ್ತಾರೆ. ಮಿನಿಟ್ಸ್ ಇದೆ ಅಲ್ಲಿ. ರಾಜಕೀಯವಾಗಿರೋದ್ರಿಂದ ಸಮುದಾಯ ಹಾಳಾಗ್ತಾ ಇದೆ. ಅದೇನೋ ನಾನು ಅದಕ್ಕೆ ಹೇಳಕ್ ಹೋಗಲ್ಲ, ಅದು ನೋ ಕಮೆಂಟ್ಸ್. ಅಲ್ಲಲ್ಲ, ಈಗ ಅದನ್ನು 40% ಲೆಟ್ ದಿ ಪಬ್ಲಿಕ್ ಡಿಸೈಡ್. ನಾನು ಹೇಳ್ಬಿಟ್ಟಿದ್ದೀನಿ, ಮಿನಿಟ್ಸ್ ಇದೆ. ನಮ್ಮ ಯುಟಿ ಖಾದರ್ ಸಾಹೇಬ್ರದ್ದು ಮಿನಿಟ್ಸ್ ಇದೆ. ಯಾರ್ದು? ಯುಟಿ ಖಾದರ್ ಸಾಹೇಬ್ರದ್ದು ಮಿನಿಟ್ಸ್ ಇದೆ. ಆ ಮಿನಿಟ್ಸ್ನಲ್ಲಿ ಮಿನಿಟ್ಸ್ ಕಾಪಿ ತಗೊಂಡಿದ್ದೀನಿ. ಜನಕ್ಕೆ ಗೊತ್ತಾಗಲ್ಲ ಮಿನಿಟ್ಸ್ ಏನಂತ, ದೊಡ್ಡವ್ರಿಗೆಲ್ಲರಿಗೂ ಗೊತ್ತಾಗ್ತದೆ. ಆ ಮಿನಿಟ್ಸ್ ಕಾಪಿನೂ ಇದೆ ಅಂತ ಇವನತ ಅಂತ ಇದ್ರೆ ದೇ ವಿಲ್ ಬಿ ಸೀರಿಯಸ್. ಇದೆಲ್ಲ ಜನಕ್ಕೆ ಗೊತ್ತಾಗಬೇಕು ಅಂತಾರದು ನಾನು. ನಮಗೆ ಇಲ್ಲಿ ಕೊಂಬಂದ್ಬಿಟ್ಟೈತೆ, ನಾನು ಹಿಂಗೆ ಅಂತ ಹೇಳ್ತಾ ಇಲ್ಲ. ಇದೆಲ್ಲ ನಡೆದಿರೋದು ನೀವು ಇನ್ನೊಂದ್ಸಲಿ ಬಂದು ಎಲ್ಲ ನೀವು ಕೇಳಿ, ಪಾರ್ಟ್ ಬೈ ಪಾರ್ಟ್ ಇನ್ಶಾಲ್ಲಾ ಐ ವಿಲ್ ರಿಲೀಸ್. ಈ ಇಶ್ಯೂಗೆಲ್ಲ ಹೇಳಿ ಸರ್. ಅವರ ವೈಯಕ್ತಿಕ ಕಾರಣ ಏನಿಲ್ಲ ನನ್ನ ಕಡೆಯಿಂದ ಸರ್. ಏನಿದೆ ನನಗೆ ಲಾಭ ಇದ್ನಲ್ಲಿ ಹೇಳಿ, ನೀವೇ ಹೇಳಿ. 29,000 ಎಕರ್ ಆಫ್ ಲ್ಯಾಂಡ್ ಇವರು ಮ್ಯಾನುಪ್ಯುಲೇಷನ್ ಮಾಡಿ ಡಾಕ್ಯುಮೆಂಟ್ಸ್ ಎನ್ಕ್ರೋಚ್ ಮಾಡಿಬಿಟ್ಟೈತೆ. ಡಾಕ್ಯುಮೆಂಟ್ಸ್ ತೋರಿಸ್ತೈತೆ, ಡಾಕ್ಯುಮೆಂಟ್ಸ್ ಇದೆ. 29,000 ಎಕರ್ ಆಫ್ ಲ್ಯಾಂಡ್ ಇವ್ರು ಎನ್ಕ್ರೋಚ್ ಮಾಡಿರೋದು. ನಾನಿವಾಗ ಅದಾಮೇಲೆದ್ದು ಇವ್ರು ಮಾಡೋರೆ. ಈ ಮಾಡಿರೋದು ನಾನು ಏನು ಹೋಗಿ ಭಾಗ ಕೊಡಿ ಅಂತ ಕೇಳಕ್ ಆಗ್ತದೆ? 29,000 ಎಕರೆ ಟೋಟಲ್. ಯಾವ್ದು 29,000 ಎಕರೆ ಜಮೀನ್ ವಕ್ಫ್ ಬೋರ್ಡ್ಗೆ ಸೇರಿದ್ದು ಇವರೆಲ್ಲ ಎನ್ಕ್ರೋಚ್ಮೆಂಟ್ ಮಾಡೋರು. ಸಮುದಾಯದವರಿಗೆ ಮೈಸೂರಲ್ಲಿ ವರ್ಕ್ ಬೋರ್ಡ್ ಇದೆ ಅಂತ ಬರೀ 3 ವರ್ಷದಿಂದ ಈಗ ಗೊತ್ತಾಗ್ತಿದೆ. ಇವಾಗ ಅಂತ ಹೇಳಿದ್ರೆ
ಇವಾಗ ಅಂತ ಹೇಳಿದ್ರೆ ನಾನು ಇವಾಗ 3 ವರ್ಷದಿಂದ ಓಡಾಡ್ತಾ ಇದ್ದೀನಲ್ಲ, ಆವಾಗ ಗೊತ್ತಾಯ್ತು. ರಿಪೋರ್ಟ್ ಮೈಸೂರು ಜನಕ್ಕೆ ಇದು ಧ್ವನಿ ಎತ್ತಿಲ್ಲ ಅಂದ್ರೆ ಅದು ಗೊತ್ತಾಗ್ತಾ ಇರ್ಲಿಲ್ಲ. ಅದು ಇಲ್ಲ, ನಾನು ಅದಕ್ಕೆ ಹೇಳಕ್ ಹೋಗಲ್ಲ. 40 ಅಮೆಂಡ್ಮೆಂಟ್ಸ್ ಬರ್ತೈತಿಲ್ಲ ಈ ಗೊಂದಲಗಳು. ಈ 40 ಅಮೆಂಡ್ಮೆಂಟ್ಗೆ ತಗೊಂಡು ನೋಡಿ ಸರ್, ನಾನು ಅದೇ ಹೇಳ್ತಾ ಇರೋದು. ಮುಂದಿನ ವಿಡಿಯೋಸ್ನಲ್ಲಿ 40 ಅಮೆಂಡ್ಮೆಂಟ್ಸ್ ಮೇಲೇನು ಹೇಳ್ತೀನಿ. ಅದರ ಮುಂಚೆ ಇನ್ನೊಂದು ಮಾತು ಕ್ಲಿಯರ್ ಮಾಡಿಬಿಡ್ತೀನಿ. 59,000 ಆಫ್ ಏಕರ್ ಆಫ್ ಲ್ಯಾಂಡು ಇನ್ ಕಸ್ಟಡಿ ಇದೆ ಅಂತ ಈ ಡಾಕ್ಯುಮೆಂಟ್ಸ್ ತೋರಿಸ್ತಾ ಇದೆ. 59,000 ಎಲ್ಲಿದು ವಕ್ಫ್ ಬೋರ್ಡ್ ಲ್ಯಾಂಡು ಕರ್ನಾಟಕ ಸ್ಟೇಟ್ಗೆ. ಕರ್ನಾಟಕ ರಾಜ್ಯದಲ್ಲಿ 59,000 ಎಕರೆ ವಕ್ಫ್ ಬೋರ್ಡ್ ನಲ್ಲಿ ಇರಬೇಕು. ಅದ್ನಲ್ಲಿ ಎಷ್ಟಿದೆ ಈಗ? 29,000 ಎನ್ಕ್ರೋಚ್ ಮಾಡ್ಬಿಟ್ಟವ್ರ, -29,000 ಮೈನಸ್ ಮಾಡಿ. ಉಳಿದಿದ್ದು ಒಂದು 28,000 ಇಂದ 30,000 ಅಷ್ಟಿದೆ ಇವ್ರ ಹತ್ರ. ಈಗ ಈ ವರದಿನ ಇಟ್ಕೊಂಡು ಹೇಳಿ ಏನ್ ಮಾಡ್ತೀವಿ ಸರ್? ನಾನು ಅದೇ ಇವಾಗ ನಾನು ಕೇಳಿದೆ ಆವಾಗ್ಲೂ, ನಾನು ಸರ್ಗೆ ಕೇಳ್ತಾ ಇದ್ದೀವಿ, ಆನರಬಲ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಶ್ರೀ ಸಿದ್ದರಾಮಯ್ಯ ಸರ್ಗೆ, ಪ್ಲೀಸ್ ದಯವಿಟ್ಟು ಎಲ್ಲರಿಗೂ ಕಾನ್ಫಿಡೆನ್ಸಲ್ಲಿ ತಗೊಳ್ಳಿ. ನಿಮ್ಮದೇ ಹುಕೂಮತ್ ಇರೋದು, ಗೌರ್ಮೆಂಟ್ ಇರೋದು. ಡೋಂಟ್ ಇವರು ಯಾರಿದ್ದಾರೆ ಯಾರಿಲ್ಲ ಅಂತ ಪರ್ಸನಾಲಿಟಿ ನೋಡಕ್ಕೆ ಹೋಗಬೇಡಿ. ದಯವಿಟ್ಟು ಜನ ಪರವಾಗಿ ನೀವು ಅಕಸ್ಮಾತು ನೀವು ಏನಾರ ಮಾಡಬೇಕು ಅಂತ ನಮಗೆ ಇದ್ದರೆ, ಇಟ್ ಈಸ್ ಆಲ್ ಇನ್ ಯುವರ್ ಹ್ಯಾಂಡ್. ಅಂದರೆ ಹೂ ಇಸ್ ಚೀಫ್ ಮಿನಿಸ್ಟರ್, ಇಫ್ ನಾವು ಟುಡೇ, ಇಫ್ ನಾವು ಟುಮಾರೋ, ಅವರೇ ಮಾಡಬೇಕಾಗಿದೆ. ಅವ್ರಿಗೆ ಆಸಕ್ತಿ ಇರಲಿ. ದಯವಿಟ್ಟು ಆ ಶಕ್ತಿ ಇಲ್ಲ ಅಂತ ಹೇಳಿದ್ಕೆ ಈ ಅನ್ವರ್ ಮಾಪಡಿನವರು ಸುಪ್ರೀಂ ಕೋರ್ಟ್ಗೆ ಹೋಗೋರೆ. ಈ ಡಾಕ್ಯುಮೆಂಟ್ಸ್ ತಗೊಂಡು ಸುಪ್ರೀಂ ಕೋರ್ಟ್ನಲ್ಲಿ ಇದಕ್ಕೆ ಎಲ್ಲ ಕನ್ಫರ್ಮ್ ಮಾಡೋರೆ. 101% ದೀಸ್ ಆರ್ ದಿ ಜಿನೈನ್ ಡಾಕ್ಯುಮೆಂಟ್ಸ್. ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ, ನನ್ನ ಹತ್ರ ಇದೆ, ಆರ್ಡರ್ ಇದೆ, ಸುಪ್ರೀಂ ಕೋರ್ಟ್ ಇದೆ. ಸುಪ್ರೀಂ ಕೋರ್ಟ್ ದಾಖಲಾತಿ ಎಲ್ಲ ಪೂರ್ವವಾಗಿ ಕೊಡಿದೆ, ಇದೆ. ಸುಪ್ರೀಂ ಕೋರ್ಟ್ ಹೈಕೋರ್ಟ್ಗೆ ಆರ್ಡರ್ ಕೊಡ್ತಾರೆ, ನೀವು ಮಾಡಿ ಇವ್ರಿಗೆ ಅಂತ. ಯಾರಿಗೆ? ಹೈಕೋರ್ಟ್ಗೆ. ಸೊ ಹೈಕೋರ್ಟ್ನವರು ಏನ್ ಮಾಡ್ತಾರೆ ಇಲ್ಲಿ ನೋಡಿ, ಹೈಕೋರ್ಟ್ನಲ್ಲಿನೂ 2 ಜಡ್ಜ್ ಸಾಹೇಬ್ರು ಹೈಕೋರ್ಟ್ನಲ್ಲಿ ಆದೇಶ ಕೊಡ್ತಾರೆ, ಇಂಪ್ಲಿಮೆಂಟ್ ಮಾಡಿ ಇದು ಅಂತ. ಇವ್ರೇನ್ ಮಾಡ್ತಾರೆ, ಯಾವ ಡೇಟ್ ಅಲ್ಲಿ ನೋಡಿ ಸರ್ ಅದು? ಕೇಸ್ ನಂಬರ್, ಪೆಟಿಷನ್ ನಂಬರು ಇಲ್ಲ, ಡೇಟ್ ಇರೋದು ಐ ಥಿಂಕ್ 16 ನಲ್ಲಿ ಇರ್ಬೋದು. ಇದು 2016 ನಲ್ಲಿ ಆದೇಶ ಕೊಟ್ಟಾದ್ಮೇಲೆ ಆ ಟೈಮ್ ಸರ್ಕಾರ ರಿವಿಷನ್ ಪೆಟಿಷನ್ ಹಾಕ್ಬಿಡ್ತಾರೆ 2016 ನಲ್ಲಿ. 227/2016 ರಿವಿಷನ್ ಪೆಟಿಷನ್ ಹಾಕ ತಕ್ಷಣ ಆ ರಿವಿಷನ್ ಪೆಟಿಷನ್ಗೂ ಒಂದು ಆರ್ಡರ್ ಬರ್ತದೆ. ಹಾನರಬಲ್ ಜಸ್ಟಿಸ್ BV ನಾಗರತ್ನಮ್ಮ, ಬಹಳ ಒಳ್ಳೆ ಜಡ್ಜು ಇವತ್ತಿನ ಕಾಲದಲ್ಲಿ ಸುಪ್ರೀಂ ಕೋರ್ಟ್. ಅಂಡ್ BA ಪಾಟೀಲ್, Honorable Judge PA Patel, order again for Anwar Mapadi scam report to be tabled immediately. ಆದೇಶ ಇದೆ ಸರ್. ಈ ಆದೇಶ ಮೇಲೆ ಮುಚ್ಕೊಂಡು ಕೂತಿದ್ರೆ ನಿಮ್ಮ ಕೈನಲ್ಲಿ ಆಗಲಿಲ್ಲ ಅಂದ್ರೆ ಫೈನಲ್ ಸಿದ್ದರಾಮಯ್ಯ ಸರ್, ಆನರಬಲ್ ಸರ್, ಒನ್ ರಿಕ್ವೆಸ್ಟ್, ಆಗಲಿಲ್ಲ, ಇಫ್ ಯು ಆರ್ ಫೀಲಿಂಗ್ ಎನಿ ಕೈಂಡ್ ಆಫ್ ಪೊಲಿಟಿಕಲ್ ಕಂಪಲ್ಷನ್, ಪ್ಲೀಸ್ ಹ್ಯಾಂಡ್ ಓವರ್ ದಿಸ್ ರಿಪೋರ್ಟ್ ಟು CBIಗೆ ಕೊಟ್ಬಿಡಿ. ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಅವರು ಮಾಡಲಿಲ್ಲ ಅಂದ್ರೆ ಸಿಬಿಐಗೆ ಹ್ಯಾಂಡ್ ಓವರ್ ಮಾಡಿ, ನೀವೇ ಇನಿಷಿಯೇಟಿವ್ ತಗೊಂಡ್ರೆ CBIಗೆ ಕೊಡ್ರಿ. ಇದು ಮನವಿನ ಒತ್ತಾಯನ? ಒತ್ತಾಯ ಮೀನ್ಸ್ ಇಲ್ಲ, ಮನವಿ ಇಲ್ಲ, ಇಟ್ ಈಸ್ ಎ ಮನವಿ. ಪ್ಲೀಸ್ ಒಟ್ಟಾರೆ ನೀವು ಕೊನೆಯದಾಗಿ ಸಮುದಾಯದ ಮುಖಂಡರಿಗೆ, ಸಮುದಾಯದಲ್ಲಿ ಇರ್ತಕ್ಕಂಥ ಏನು ಎಲ್ಲಾ ಭಾಗವನ್ನು ಅನುಭವಿಸಿರುವ ರಾಜಕಾರಣಿಗಳು ಹೊರತುಪಡಿಸಿ ಬೇರೆಯವರಿಗೆ ನಿಮ್ಮ ಮುಖ ಏನ್ ಹೇಳಿದ್ದಾರೆ ಸರ್? ನಾನು ಇವಾಗ ನೋಡಿ, ದೇವ್ರ ಕಡೆಯಿಂದ ನಮ್ಮೆಲ್ಲರಿಗೂ ಒಂದು ಲೈಫ್ ಅಂತ ಸಿಕ್ಕೈತೆ, ಜೀವನ ಮಾಡೋಕ್ಕೆ ಲೈಫ್ ಅಂತ ಸಿಕ್ಕೈತೆ. ಎಲ್ಲರೂ ಅಷ್ಟೇ. ಸಾವು ಯಾರಿಗೂ ಬೀಳಲಿಲ್ಲ. ನಾಳೆ ನಾವು ಇರ್ತೀವೋ ಇಲ್ಲೋ ಅದು ಗೊತ್ತಿಲ್ಲ ನಮಗೆ. ನಾವು ಇರೋ ಗಂಟ ಒಂದು ಕಷ್ಟ ಬೀಳ್ತಾ ಇದ್ದೀವಿ, ಇದೆಲ್ಲ ಹೋಗಿ ಕೂತ್ಕೊಳ್ಳಿ ಒಂದು ದಾರಿನಲ್ಲಿ, ಒಂದು ಸಿಸ್ಟಮ್ನಲ್ಲಿ ಅಂತ. ಸಮುದಾಯಗೂ ಏನೋ ಒಂದು ಒಳ್ಳೇದಾಗ್ಬಿಡಲಿ ಅಂತ ಒಂದು ಹೆದರಿಕೆಯಿಂದ ನಾವು ಕೇಳ್ತಾ ಇದ್ದೀವಿ. ಆಮೇಲೆ ದೇವ್ರ ಇಚ್ಛಾ
ಅದು ಜನದ ಇಚ್ಛಾ ಏನೇನಾಗ್ತದೆ. ನಾನಿಲ್ಲ ಅಂದರೆ ಬೇರೆಯವ್ನ ಯಾರನ್ನ ಎತ್ಕೊಂಡ್ರೆ ಎತ್ಕೋಬೋದು, ಬಿಟ್ಟರೆ ಬಿಡ್ಬೋದು, ನನಗೆ ಗೊತ್ತಿಲ್ಲ ಅದು. ಬಟ್ ನಾವು ನೋಡ್ತಾ ಇರುತ್ತೆ ನಮ್ಮ ಸಮುದಾಯಕ್ಕೆ ಅಗರಬತ್ತಿ ಏನು ಬೋಲ್ತೇವೆ ಸರ್, ಗಂಧದ ಕಟ್ಟಿ ಎಳಿಯವರು ಗಂಧ ಕಟ್ಟಿ ಎಳಿಯವ್ರು ಗಂಧ ಕಟ್ಟಿನ ಎಳಿತಾವ್ರೆ. ಬಿಡಿ ಇದು ಮಾಡೋರು ಬಿಡಿನೇ ಮಾಡ್ಕೊಂಡಿದ್ದಾರೆ. ಆಟೋ ಡ್ರೈವರ್ಸ್ ಇದ್ದಾರೆ. ಆ ಕುದುರೆ ಗಾಡಿ ಹೊಡಿಯೋರು ಕುದುರೆ ಗಾಡಿನೇ. ಯಾರೋ ಇವಾಗ ಒಂದು ಹೇಳ್ತೀನಿ, ಯಾರೋ ಒಬ್ಬ MP ಹೇಳಿದರು. ಏನು ಹೇಳಿದರು? ಮೆಕ್ಯಾನಿಕ್ಗಳು ಇವರು, ಪಂಚರ್ ಶಾಪ್ನವರು ಇವರು ಅಂತ. ಆವಾಗ ನಮಗೆ ನಿಜ ಹೇಳ್ತಾ ಇದ್ದೀನಿ, ಅವ್ರ ಮೇಲೆ ಫುಲ್ ನಾನು ಬೇಜಾರಾಗಿದ್ದೆ. ಡಾಕ್ಯುಮೆಂಟ್ಸ್ ನೋಡ್ತಾ ಇದ್ದರೆ, ಈ ಫ್ಯಾಕ್ಟ್ಸ್ ನೋಡ್ತಾ ಇದ್ದರೆ ನಾನು ಅವ್ರಿಗೆ ಕನ್ಫರ್ಮೇಷನ್ ಕೊಡ್ತಾ ಇಲ್ಲ, ಜಸ್ಟಿಫಿಕೇಶನ್ ಕೊಡ್ತಾ ಇಲ್ಲ. ನಮಗೂ ನೋವು ಸುಡಿತಾ ಇದೆ. ಐ ಆಮ್ ಫೀಲಿಂಗ್ ವೆರಿ ಮಚ್ ಅಶೇಮ್ಡ್. I am feeling very much ashamed for my community. I am feeling very much ಏನಂತ ಹೇಳೋಣ, ನೋವಾಗ್ತೈತೆ. ಈ ರೀತಿಯಿಂದ ನಮ್ಮ ಸಮುದಾಯ ನಡೀತೈತೆ. ವಕ್ಫ್ ಬೋರ್ಡ್ನಲ್ಲಿ ಸಾವಿರಾರು ಎಕರೆ ತಿನ್ಬಿಟ್ಟವ್ರೆ. ಅದು ವಾಪಸ್ ಬರಬೇಕು. ಇದೆಲ್ಲ ಹೋದ್ರೆ ಸಮುದಾಯಕ್ಕೆ ಒಳ್ಳೇದಾಗ ಅನುಕೂಲ ಆಗ್ತದೆ. ನಾನು ಅಂದ್ರೆ ಸ್ಥಳೀಯ ಶಾಸಕರು ಏನಾದ್ರು ಎಲ್ಲರೂ ಸೇರಿ ಏನಾದ್ರು ಮಾತುಕತೆ ನೀವು ತಯಾರಿದ್ದೀರಾ? ಅದೇ ನಾವು ಕೇಳ್ತಾ ಇರೋದು, ಕೂತ್ಕೊಳ್ಳಿ ಅಂತ. ಕೂತ್ಕೊಳ್ಳಿ. ನಾನು ನಿಮ್ಮ ಮಧ್ಗೆ ನಾನು ಲೈವ್ ಡಿಸ್ಕಷನ್ನಲ್ಲಿ ಕೂತಿದ್ದೆ ಒಂದು ಚಾನಲ್ನಲ್ಲಿ. ಅಲ್ಲಿ ನಾನು ಹೇಳಿದೆ, ಎಲ್ಲ ಡಿಸ್ಕಷನ್ ಆಗಬೇಕು. ಯಾರ್ಯಾರು ನಮ್ಮ ಸ್ಕಾಲರ್ಸು, ಫಾರ್ಮರ್ ಕಮ್ಯುನಿಟಿಯಿಂದ, ಅವರು ಫೆಟರ್ನಿಟಿಯಿಂದ ದೊಡ್ಡವರು, ಆಮೇಲೆ ಈ ಮಟ್ಟ ಅಧಿಕಾರಿಗಳು, ಲೋಕಲ್ ಲೀಡರ್ಸು, ಸ್ವಾಮಿಗಳು, ಲೋಕಲ್ ಲೀಡರ್ಸು, ನಮ್ಮ ಜನಪರ ಎಲ್ಲ ಕೂತ್ಕೊಂಡು ಒಂದಿಲ್ಲ ಅಂದರೆ 4 ಆಗಲಿ, 4 ಇಲ್ಲ ಅಂದರೆ 8 ಚರ್ಚೆ ಆಗಲಿ. ಬಟ್ ಚರ್ಚೆ ಆಗಿ ಯಾಕಾಗಲ್ಲ ಇದು ಪರಿಹಾರ ಅಂತ ಕೇಳಿದ್ದೆ. ಬಟ್ ಒಂದು ಕಂಡೀಷನ್ ಹೇಳಿದೆ ನಾನು. ಆ ಕಂಡೀಷನ್ ಮೇಲೆ ಇವತ್ತು ಸಿದ್ಧ ಇದ್ದೇನೆ. ಶುರುವಿಂದ ಫ್ರಮ್ ಗ್ರಾಸ್ ರೂಟಿಂದ ಎವ್ರಿ ಪಾಲಿಟಿಕಲ್ ಲೀಡರ್ ಇರ್ರೆಸ್ಪೆಕ್ಟಿವ್ ಆಫ್ ಪಾಲಿಟಿಕಲ್ ಪಾರ್ಟಿ ಇವರಿಗೆ ದೂರ ಮಾಡಿ. ಫೈನಲಿ ಕನ್ಕ್ಲೂಷನ್ಗೆ ಇವರೇ ಬರಬೇಕಾಗಿರೋದು, ಲಾ ಎಕ್ಸಿಕ್ಯೂಟರ್ಸ್ ಇವರು. ಆಮೇಲೆ ಬನ್ನಿ, ಮುಂಚೆ ಕಮ್ಯುನಿಟೀಸ್, ಕಾಮನ್ ಪೀಪಲ್ಸ್ ಶುಡ್ ನಾಟ್ ಸಫರ್ ಇನ್ ದರ್ ಹ್ಯಾಂಡ್ಸ್. ನಾನು ಅದು ಕೇಳೋಕೆ ಇಷ್ಟಪಡ್ತಾ ಇದ್ದೆ. ಇದು ಮೊಹಮ್ಮದ್ ಅಲಿ ಮುಲ್ಲಾ ಶರೀಫ್ ಮೈಸೂರಿಂದ ಮುಂದಕ್ಕೆ ಎಲ್ಲ ಪ್ರತಿಯೊಂದು ಮಾತು ಪ್ರತಿಯೊಂದು ಸಬ್ಜೆಕ್ಟು ಡೀಟೇಲ್ಸ್ ಆಗಿ ಹೇಳ್ಕೊಂಡು ಬರ್ತೀನಿ. ಹೋಗ್ತದೆ ಇನ್ಶಾಲ್ಲ.